ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, BCom 4th ಸೆಮಿಸ್ಟರ್ನಲ್ಲಿ BCU ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ಅಂಡರ್ನಲ್ಲಿ ಬರ್ತಾ ಇರತಕ್ಕಂತಹ ಒಂದು ಪದ್ಯ ಋಣದ ಹುಂಜ ಅಂತ ಹೇಳಿ, ಈ ಒಂದು ಪದ್ಯದ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಡೀ ಪ್ರಪಂಚ ಆಗಲಿ ಅಥವಾ ಇಡೀ ಏನಿ ವ್ಯವಸ್ಥೆ ಅಂತ ಏನಿದೆಯಲ್ಲ, ಪ್ರತಿಯೊಬ್ಬರನ್ನು ಕೂಡ ದೇವರು, ಧರ್ಮ ಇಂಥ ಹೆಸರುಗಳಲ್ಲೇ ನಮ್ಮನ್ನು ಶೋಷಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮೂಢರಾಗಲಿ ಧರ್ಮಗ್ರಂಥಗಳನ್ನು ತಪ್ಪು ತಿಳುವಳಿಕೆಯ ಮೂಲಕವಾಗಿ ನಮ್ಮನ್ನು ಅಡ್ಡದಾರಿ ಅಥವಾ ತಪ್ಪಿನ ದಾರಿಗೆ ಎಳಿತಾ ಹೋಗ್ತಾ ಇರ್ತಾರೆ. ಅಂತಹ ತಪ್ಪಿನ ದಾರಿಗೆ ಎಳೆದಿರ್ತಕ್ಕಂಥದ್ದನ್ನು ವಿರೋಧಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಸಾಕ್ರೆಟಿಸ್. ಆ ಸಾಕ್ರೆಟಿಸ್ ಅಂತಕ್ಕಂಥ ಒಬ್ಬ ಗ್ರೀಕ್ನ ಮಹಾನ್ ದಾರ್ಶನಿಕ ಅಂತ ಹೇಳಿ ಕರಿತೀವಿ. ಆ ಗ್ರೀಕ್ನ ಮಹಾನ್ ದಾರ್ಶನಿಕನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪದ್ಯ ಇದು. ಈ ಪದ್ಯದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸಾವು ಅಂತಕ್ಕಂಥದ್ದು ಬಂದಾಗಲೂ ಕೂಡ ನಾವು ನಮ್ಮ ಸತ್ಯದ ಕಡೆಗೇ ನಾವು ಯೋಚನೆ ಮಾಡಬೇಕು ಅನ್ನೋದನ್ನು ಸಾಕ್ರೆಟಿಸ್ ತೋರಿಸ್ಕೊಡ್ತಾನೆ. ಆ ಒಂದು ಅರಿವು ನಮ್ಮಲ್ಲೂ ಇರಬೇಕು ಅನ್ನೋದನ್ನು ನಾವು ಈ ಒಂದು ಕವನದ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಏನಾಗಾದರೆ ಅಥವಾ ಈ ಸಾಕ್ರೆಟಿಸ್ ಎಲ್ಲಿದ್ದ ಅಥವಾ ಸಾಕ್ರೆಟಿಸ್ ಯಾಕೆ, ಇವೆಲ್ಲದಕ್ಕಿಂತ ಮುಖ್ಯವಾಗಿ ಸಾಕ್ರೆಟಿಸ್ ಅಂತಕ್ಕಂಥವನು ಅಥೆನ್ಸ್ ನಗರದ ಜನರನ್ನ ವೈಚಾರಿಕ ಪ್ರಜ್ಞೆಯ ಮೇಲೆ ನಿಲ್ಲಿಸಬೇಕು ಅಂತ ಹೇಳಿ ದೇವರಾಗಲಿ ಧರ್ಮ ಆಗಲಿ ಇವುಗಳ ವಿರುದ್ಧವಾಗಿ ಅಥವಾ ಇವರ ಹೆಸರಲ್ಲಿ ಕುರುಡು ನಂಬಿಕೆಗಳನ್ನು ಒಳಗೊಂಡಿರ್ತಕ್ಕಂತಹ ಜನರನ್ನು ವೈಚಾರಿಕವಾಗಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಅದರ ಪ್ರಕಾರವಾಗಿ ನಡ್ಕೊಳ್ತಾನೆ ಹೋಗ್ತಿರ್ತಾನೆ. ಸೊ ಇದನ್ನು ಸಹಿಸದೇ ಇರತಕ್ಕಂಥ ಅವನ ವಿರೋಧಿಗಳು ಅವನನ್ನು ಶಿಕ್ಷೆಗೊಳಪಡಿಸ್ತಾರೆ. ಆಮೇಲೆ ತದನಂತರದಲ್ಲಿ ಅವನನ್ನು ವಿಷವನ್ನು ಕುಡಿಸೋದ್ರ ಮೂಲಕವಾಗಿ ಸಾವನ್ನಪ್ಪುವಂತೆ ಕೂಡ ಮಾಡ್ತಾರೆ. ಈ ಕವಿತೆಯಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಸಾಯೋ ಹಂತದಲ್ಲೂ ಕೂಡ ಅವನ ಸತ್ಯಾನ್ವೇಷಣೆ ಆಗಲಿ, ವಿಚಾರಪರವಾಗಿ ಇರ್ತಕ್ಕಂಥ ಅವನ ನಿಲುವಾಗಲಿ, ಸಾಮಾಜಿಕ ಕಳಕಳಿಯಾಗಲಿ, ಅದರ ಜೊತೆಗೆ ಕೊನೆಯದಾಗಿ ತಾನು ಯಾವುದೇ ಋಣವನ್ನು ಉಳಿಸ್ಕೊಳ್ಳದಲ್ಲೇ ತನ್ನ ಸಾವನ್ನು ತಾನು ಕಂಡುಕೊಳ್ತಾ ಹೋಗ್ತಾನೆ. ಹಾಗೆ ಮನುಷ್ಯ ತಾನು ಸಾವಿನ ಹಂತಕ್ಕೆ ಹೋದಾಗಲೂ ಕೂಡ ಈ ಸಮಾಜದಲ್ಲಿ ನನ್ನದೇನಾದರೂ ಋಣವನ್ನು ಅಥವಾ ಇನ್ನೊಬ್ಬರದ್ದೇನಾದರೂ ಉಳಿಸ್ಕೊಂಡಿದ್ದೀನ, ಅದೆಲ್ಲವನ್ನು ಪೂರ್ತಿಯಾಗಿ ಪರಿಸಮಾಪ್ತಿಯಾಗಿ ಅವ್ರಿಗೆಲ್ಲರಿಗೂ ತೀರಿಸ್ಬಿಟ್ಟು ತನ್ನ ಸಾವನ್ನು ತಾನು ಕಾಣಬೇಕಾಗತ್ತೆ ಅನ್ನೋದನ್ನು ಈ ಒಂದು ಕವನದಲ್ಲಿ ನೋಡ್ಬೋದು. ಹಾಗಾದರೆ ಕವನವನ್ನು ಈಗ ನೋಡ್ತಾ ಹೋಗೋಣ. ಹೊತ್ತು ಮುಳುಗಿತು ಆಗ ಕತ್ತಲಾಯಿತು ಬೇಗ, ಪೀಸ ಜಳಕವನ್ನು ಮಾಡಿ ಹೊರಗೆ ಕಾದಿರುವ ಶಿಷ್ಯರನ್ನು ಕೂಡಿಕೊಂಡನು ಆಗ, ಜೇಲರ ತಲೆವಾಗಿ ನುಡಿದನು ಅವಗೇ. ಇಲ್ಲಿ ಪ್ರತಿದಿನ ಹೇಗಾಗುತ್ತೋ ಹಾಗೆ ಇವತ್ತು ಕೂಡ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆಗ್ತಾ ಹೋಗ್ತಾ ಇದೆ. ಆ ಮುಳುಗ್ತಕ್ಕಂತಹ ಸಂಜೆ ಏನು ಸಂಜೆ ಹೊತ್ತು ಮುಳುಗ್ತಾ ಇದೆಯಲ್ಲ, ಆ ಮುಳುಗ್ತಕ್ಕಂಥದ್ದನ್ನು ಇಲ್ಲಿ ಜ್ಞಾನ ಅಂಥೇಳಿ ಅಂದ್ಕೊಳ್ಳೋಣ. ಜ್ಞಾನ ಮುಳುಗ್ತಾ ಇದೆ, ಅಜ್ಞಾನ ಅನ್ನೋದು ಬೆಳೀತಾ ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಅಂದರೆ ಜ್ಞಾನ ಅನ್ನೋದು ಸಾಕ್ರೆಟಿಸನ್ನು ಇಲ್ಲಿ ರೆಫರ್ ಮಾಡ್ತಾ ಹೋಗುತ್ತೆ. ಆ ಜ್ಞಾನ ಅನ್ನೋದು ಇನ್ನೇನು ಅಳಿದು ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ತನ್ನ ಕೊನೆ ಕಾಲ ಬಂದಿದೆ ಅಂತ ಹೇಳ್ಬಿಟ್ಟು ಅವನು ಆ ಸಂದರ್ಭದಲ್ಲಿ ಹೋಗಿ ಸ್ನಾನವನ್ನು ಮಾಡ್ಕೊಂಬರ್ತಾನೆ. ಸ್ನಾನ ಇನ್ ದ ಸೆನ್ಸ್ ಏನು ಅಂತ ಹೇಳಿದ್ರೆ, ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲವನ್ನು ನನ್ನ ದೇಹದ ಮೂಲಕವಾಗಿ ತೊಳೆದು ಹೊರಗಡೆ ಹಾಕ್ಬಿಟ್ಟಿದ್ದೀನಿ ಅನ್ನೋ ಅರ್ಥದಲ್ಲೂ ನಾವು ಮಾಡ್ಕೋಬೋದು. ಸ್ನಾನವನ್ನು ಮಾಡಿ ಬಂದು ಜೈಲಿನಲ್ಲಿ ಒಳಗಡೆ ಇರ್ತಕ್ಕಂತಹ ತನ್ನ ಶಿಷ್ಯರನ್ನು ಹೋಗಿ ಸೇರ್ಕೊಳ್ತಾನೆ. ಸೇರ್ಕೊಂಡಾದ ನಂತರ ಅಲ್ಲಿಗೆ ಅವನ ಜೈಲಿನ ಅಧಿಕಾರಿ ಸಾಕ್ರೆಟಿಸನಿಗೆ ತಲೆಬಾಗಿಸ್ಕೊಂಡು ಅವನ ಜ್ಞಾನಕ್ಕೆ ಗೌರವವನ್ನು ಕೊಡ್ತಕ್ಕಂತಹ ರೀತಿಯಲ್ಲಿ ಅವನು ತಲೆಬಾಕೊಂಡು ಒಳಗೆ ಬರ್ತಾನೆ. ಬಂದು ಸತ್ಯವಂತನು ನೀನು, ನ್ಯಾಯವಂತನು ನೀನು, ಸೌಜನ್ಯವೇ ಮೂರ್ತಿವೆತ್ತ ನೀನಾಗೆ, ವಿಷದ ಬಟ್ಟಲು ಕೊಡುವ ಪಾಪಕರ್ಮವ ದುರ್ವಿಧಿಯು ವಿಧಿಸುವುದಲ್ಲ ಇಂದು ನನಗೆ. ಜೈಲರ್ ಎಷ್ಟು ತುಂಬ ಚೆನ್ನಾಗಿರ್ತಕ್ಕಂತಹ ಮಾತನ್ನು ಸಾಕ್ರೆಟಿಸ್ ಬಗ್ಗೆ ಹೇಳ್ತಾ ಹೋಗ್ತಾನೆ. ನೀನು ನಿಜವಾಗ್ಲೂ ಜ್ಞಾನದ ಮೂರ್ತಿ ಕಣಪ್ಪ, ಸತ್ಯವಂತನು ನೀನು, ನ್ಯಾಯದ ಪರವಾಗಿ ಸದಾ ಇರ್ತಕ್ಕಂಥವನು, ಸೌಜನ್ಯವನ್ನೇ ಒತ್ತಿರ್ತಕ್ಕಂಥ ನಿನ್ನಂಥವನಿಗೆ ನಾನು ವಿಷವನ್ನು ಕೊಟ್ಟು ಸಾಯಿಸ್ತಕ್ಕಂತಹ ಒಂದು ಪಾಪದ ಕರ್ಮದ ದುರ್ವಿಧಿ ಇದೆಯಲ್ಲ, ಅದು ನನಗೆ ಬಂದ್ಬಿಟ್ಟಿದೆ.
ಅಂಥದ್ದು ನನಗೆ ಬಂದಿದೆ ಅಂತ ಹೇಳಿ ಅವನು ಬೇಜಾರು ಮಾಡ್ಕೊಳ್ತಿಲ್ಲ. ಆದರೆ ಆ ವ್ಯಕ್ತಿ ಅಂತಹ ವ್ಯಕ್ತಿಗೆ ನಾನು ಕೊಡಬೇಕು ಅಂತ ಅಂದ್ಕೊಂಡಾಗ ಅವನಿಗೆ ಆ ಬೇಜಾರು, ಆ ಬೇಸರ ಅನ್ನೋದು ಮೂಡ್ತಾ ಹೋಗ್ತಾ ಇದೆ. ಚಿಕ್ಕವರ ಹಾಗೆ ಕೋಪಿಸಲಿಲ್ಲ, ಕ್ಷಮಿಸಿದೆ ಹೋಗಿ ಬಾ ಎಂದು ಬೀಳ್ಕೊಡಲು ಅವಾಗೆ ಸಾಕ್ರೆಟೀಸ ಅಂದನು, ಶುಭವಿರಲಿ ಗೆಳೆಯ, ನಂಜುಂಡವರಿಗೆ ನೊಂದಿರುವ ನಿನಗೆ. ಇಲ್ಲಿ ಇನ್ನೇನು ಹೇಳ್ತಾ ಹೋಗ್ತಾನೆ ಅಂತ ಹೇಳಿದ್ರೆ, ಅವನೇನು ವಿಷ ಕೊಡೋಕ್ಕೆ ಅಂಥೇಳಿ ಬಂದಿಯನಲ್ವಾ, ವಿಷ ಕೊಡೋಕ್ಕೆ ಬಂದವನೇ ಅಂಥೇಳಿ ಅಂದ್ಕೊಂಡಿದ್ದಾಗ ಬೇರೆಯವನು ಸಾಯಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವನು ಆ ಸಂದರ್ಭದಲ್ಲಿ ಇಷ್ಟು ಬೇಗ ಬಂದ್ಬಿಟ್ನ ಇವನು, ಇಷ್ಟು ಬೇಗ ಅವನು ವಿಷವನ್ನು ತೆಗೆದುಕೊಂಬಂದ್ಬಿಟ್ಟ ಅಂಥೇಳಿ ಕೋಪ ಮಾಡ್ಕೊಳ್ತಾ ಇದ್ರು, ಬೇಜಾರು ಮಾಡ್ಕೊಳ್ತಾ ಇದ್ರು. ಆದರೆ ನೀನೇನು ಮಾಡಿದೆ ಅಂತ ಹೇಳಿದ್ರೆ ನನ್ನನ್ನು ಕ್ಷಮಿಸ್ತಾ ಇದೆಯಾ, ಅದು ಅಲ್ಲದೆ ಹೋಗು ಅಂತ ಹೇಳಿ ಬೇರೆ ಬೀಳ್ಕೊಡ್ತಾ ಇದೆಯಾ ನನಗೆ. ಯಾಕೆ? ಸಾವನ್ನು ತೆಗೆದುಕೊಂಬಂದಿರ್ತಕ್ಕಂಥ ನನಗೆ ನೀನು ಬೀಳ್ಕೊಡೋದು ಅಂದ್ರೇನು ಅಂತ ಮಾತನ್ನು ತಕ್ಷಣ ಸಾಕ್ರೆಟಿಸ್ ಹೇಳ್ತಾನೆ, ನೋಡಪ್ಪ ನಿನಗೆ ಒಳ್ಳೆಯದಾಗಲಿ, ಈ ವಿಷವನ್ನು ಹಾಕಿರ್ತಕ್ಕಂಥವ್ರಿಗೆ ಆಮೇಲೆ ನೀನು ಈ ವಿಷವನ್ನು ಕೊಟ್ಟು ನೊಂದ್ಕೊಂಡಿದ್ಯಲ್ಲ, ನಿನ್ನಂಥವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಆ ಜೈಲರ್ ಹತ್ರ ಹೇಳ್ತಾನೆ. ಎಷ್ಟೊಂದು ಒಳ್ಳೆಯವ ಇವನು, ವಿನಮ್ರನು, ಬಟ್ಟಲವ ತರುವೆಯ ಕ್ರೀಟೋ ಎನ್ನಲು ಸರಳುಗಳ ಕೋಲೆಸೆದ ಸರಳುಗಳ ಬಾಗಿಲನ್ನು ತೆರೆದು ಜೇಲರ ಒಳಗೆ ಬರಲು. ಎಷ್ಟೊಂದು ಒಳ್ಳೆಯ ವ್ಯಕ್ತಿತ್ವ ಹೊಂದಿದೆಯಲ್ಲ, ಎಂತಹ ಒಳ್ಳೆಯವನಪ್ಪ ನೀನು ಅಂತ ಹೇಳಿ ಅಲ್ಲೇ ಇರ್ತಕ್ಕಂತಹ ಸಾಕ್ರೆಟೀಸನ ಶಿಷ್ಯ ಇದ್ನಲ್ಲ ಕ್ರೀಟೋ, ಅವನಿಗೆ ವಿಷದ ಬಟ್ಲನ್ನು ತರೋದಕ್ಕೆ ಅಂತ ಹೇಳಿ ಹೇಳ್ತಾನೆ. ಹೇಳಿದ ಮೇಲೆ ಮೃತ್ಯುವನ್ನು ಒದ್ದು ನಿಂತಿರುವ ಕಂಬಿಗಳಿಂದ ಕೂಡಿದ್ದ, ಆ ಕಂಬಿಗಳೇ ಇವನನ್ನು ಸಾಯಿಸ್ಬಿಡ್ತವೇನೋ ಅನ್ನೋ ರೀತಿಯಲ್ಲಿ ನಿಂತಿರ್ತಕ್ಕಂತಹ ಕಂಬಿಗಳಿದ್ವಲ್ಲ, ಆ ಕಂಬಿಗಳಿಂದ ಕೂಡಿರ್ತಕ್ಕಂಥ ಬಾಗಿಲನ್ನು ತೆಗೆದುಕೊಂಡು ಆ ಜೈಲರ್ ಒಳಗೆ ಬರ್ತಾನೆ. ಅಂದರೆ ಸಾಕ್ರೆಟೀಸನ ಅಂತ್ಯವನ್ನು ಇಲ್ಲಿ ತೋರಿಸೋದನ್ನು ನೋಡ್ತಾ ಹೋಗಿ. ಸಾಕ್ರೆಟೀಸ ಅಂದನು, ಗೆಳೆಯನೇ ಕುಡಿಯಲೇ, ಏನಾದರೂ ಉಂಟೆ ವಿಧಿವಿಧಾನ, ಕುಡಿದಾದ ಮೇಲೆ ತುಸು ನಡೆದಾಡಬೇಕು, ಕಾಲುಗಳು ಕಲ್ಲಾಗುವ ತನಕ. ಕೇಳ್ತಾನೆ. ಯಾರನ್ನು ಕುರಿತು ಕೇಳ್ತಾನೆ? ಇವಾಗ ಜೈಲರ್ನ ಕುರಿತು ಸಾಕ್ರೆಟಿಸ್ ಕೇಳ್ತಾನೆ. ಏನಂತ? ಗೆಳೆಯ ಕೊಟ್ಟಿದೆಯಲ್ಲಪ್ಪ ಈ ಬಟ್ಲು, ಇದರಲ್ಲಿ ವಿಷ ಇದೆಯಲ್ಲ, ಈ ವಿಷದ ಬಟ್ಲನ್ನು ಅಥವಾ ವಿಷವನ್ನು ನಾನು ಕುಡಿಬೇಕಾದಾಗ ಏನಾದರೂ ವಿಧಿವಿಧಾನಗಳಿದ್ದಾವ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನೋದೇನಾದರೂ ಪಾಲನೆ ಮಾಡಬೇಕಾ ನಾನು ಅಂತ ಅವನು ಕೇಳ್ತಾನೆ. ಆವಾಗ ಜೈಲರ್ ಹೇಳ್ತಾನೆ, ನೋಡಪ್ಪ, ಆ ವಿಷದ ಬಟ್ಲನ್ನು ನಾನು ನಿನ್ನ ಕೈ ಕೊಟ್ಟ ಮೇಲೆ ಆ ವಿಷದ ಬಟ್ಲನ್ನು ಎತ್ಕೊಂಡು ನೀನು ಕುಡಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಸ್ವಲ್ಪ ಸಮಯದವರೆಗೆ ನೀನು ಇತ್ತಿಂದತ್ತ ಓಡಾಡ್ತಾ ಇರಬೇಕು. ಏಕೆಂದರೆ ವಿಷ ದೇಹದ ಎಲ್ಲ ಭಾಗಗಳನ್ನು ಸೇರಬೇಕು. ವಿಷ ಎಲ್ಲ ಭಾಗಕ್ಕೂ ಸೇರಬೇಕು ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಬೇಕು. ಅದು ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ನೀನೇನಾಗಬೇಕು? ಓಡಾಡ್ತಾ ಇರಬೇಕು. ಓಡಾಡ್ತಾ ಇರಬೇಕಾದಾಗ ನಿನ್ನ ಕಾಲು ಮರಗಟ್ಟೋ ರೀತಿನಲ್ಲಾಗಬೇಕು. ಮರಗಟ್ಟೋ ರೀತಿನಲ್ಲಿ ಆಗ್ತಾ ಇದೆ ಅಂತ ಹೇಳಿದಾಗ ನಿನ್ನ ನಡೆದಾಟ ಅನ್ನೋದು ನಿಧಾನ ಆಗ್ತಾ ಹೋಗ್ತಾ ಇರುತ್ತೆ. ಅದೆಲ್ಲವೂ ಆಗೋವರೆಗೂ ನೀನು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಮಾಡಬೇಕಾಗತ್ತೆ ಕಣಪ್ಪ ಅಂತ ಹೇಳ್ಬಿಟ್ಟು ಆ ಜೈಲರ್ ಸಾಕ್ರೆಟಿಸ್ಗೆ ಹೇಳ್ತಾರೆ. ತರುವಾಯ ಹೊರಗಿಕೋ ಕೂಡಲೇ ಸಾಕ್ರೆಟಿಸ ಮೃತ್ಯುವಿನ ಪಾಯಸವನ್ನೆತ್ತಿಕೊಂಡು ನೀರಡಿಸಿದವರು ತಿಳಿನೀರು ಕುಡಿದಂತೆ ಒಕ್ಕುಡಿತದಲ್ಲಿ ಕುಡಿದುದನ್ನು ಕಂಡು. ಅವನು ಹೇಳ್ದ, ಹೀಗೆ ನೀನು ಓಡಾಡಬೇಕಪ್ಪ, ಕುಡಿದ ತಕ್ಷಣ ಕಾಲು ಮರಗಟ್ಟತ್ತಲ್ಲ ಅಲ್ಲಿವರೆಗೂ ನಿಧಾನಕ್ಕೆ ನೀನು ಓಡಾಡ್ತಾ ಇರಬೇಕು ಅನ್ನೋ ಒಂದು ನೀತಿ ನಿಯಮಗಳಿದಾವಪ್ಪ ಅಂತ ಹೇಳ್ದ. ಆ ತಕ್ಷಣಕ್ಕೆ ಅವನು ಕೇಳಿಸ್ಕೊಂಡಿರ್ತಕ್ಕಂಥ ಸಾಕ್ರೆಟಿಸ್ ಏನು ಮಾಡ್ತಾನೆ, ಆ ಕ್ರೀಟೋ ಕೈಯಲ್ಲಿರ್ತಕ್ಕಂಥ ವಿಷದ ಬಟ್ಲೇನಿದೆಯಲ್ಲ ಅದನ್ನು ತೆಗೆದುಕೊಂಡು ಒಂದೇ ಸಲ ನಮಗೆ ಬಾಯಾರಿಕೆ ಆದಾಗ ನೀರನ್ನು ಎಷ್ಟು ಬೇಗ ಕುಡಿತೀವೋ ಅಷ್ಟು ವೇಗವಾಗಿ ಆ ವಿಷವನ್ನು ಕುಡಿತಾನೆ. ಒಂದೇ ಗುಟಕ್ನಲ್ಲೇ ಅದನ್ನು ಕುಡಿದ್ಬಿಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಬೇಗ ಈ ಸಾವನ್ನು ಕಾಣಬೇಕು. ಅಂದರೆ ಈ ಜ್ಞಾನ ಅಂತಕ್ಕಂಥದ್ದು ಅಜ್ಞಾನ ಅನ್ನೋದನ್ನು ಎಷ್ಟು ಬೇಗ ಬರಮಾಡ್ಕೊಳ್ಳುತ್ತೆ ಅನ್ನೋದನ್ನು ನಾವು ಇದ್ರ ಮೂಲಕವಾಗಿ ನೋಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಒಂದೇ ಗುಟಕ್ನಲ್ಲಿ ನಾವು ನೀರು ಹೆಂಗೆ ಕುಡಿತೀವೋ ಬಾಯಾರಿಕೆ ಆದಾಗ ಅಷ್ಟೇ ವೇಗವಾಗಿ ಆ ವಿಷದ ಬಟ್ಲನ್ನು ತೆಗೆದುಕೊಂಡು ವಿಷವನ್ನು ಕುಡಿದು ಬಿಡ್ತಾನೆ. ಕುಡಿದ ಮೇಲೆ ನೆರಳುಗಳು ನಡುಗಿದವು, ಸರಳುಗಳು ಅಳುಕಿದವು, ಮೌನವೇ ಬಿರಿದಿತ್ತು ದುಃಖದಿಂದ ಕಣ್ಣುಗಳು, ಕೆನ್ನೆಗಳು ಎದೆಗಳು ತಲ್ಲಣದ ತೊರೆಯಲ್ಲಿ ಮುಳುಗಿತ್ತು ಶಿಷ್ಯವೃಂದ. ಆ ತಕ್ಷಣಕ್ಕೆ ಅವನು ಕುಡಿದಿರ್ತಕ್ಕಂಥ ವಿಷವನ್ನು ಕುಡಿದಿರ್ತಕ್ಕಂಥದ್ದನ್ನು ಅಲ್ಲಿರ್ತಕ್ಕಂಥ ಶಿಷ್ಯರೆಲ್ಲರೂ ಕೂಡ ನೋಡ್ತಾರೆ. ಅವರು ಆ ಕುಡಿತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಆ ಶಿಷ್ಯರ ನೆರಳುಗಳು ಕೂಡ ಇದ್ದಾವಲ್ವ, ಅವೇ ನಡ್ಗೋದು ಅಂತ. ಅಲ್ಲಿರೋ ಜೈಲಲ್ಲಿರ್ತಕ್ಕಂತಹ ಸರಳುಗಳಾಗಲಿ
ಆ ಸರಳುಗಳು ಅಂದರೆ ಕಂಬಿಗಳು, ಆ ಕಂಬಿಗಳೆಲ್ಲ ಅಳ್ಕೋದು. ಅಲ್ಲಿದ್ದ ಶಿಷ್ಯ ವೃಂದದ ಕಣ್ಣುಗಳೆಲ್ಲವೂ ದುಃಖದಿಂದ ಕೂಡ್ತವೆ. ಅವರ ಕೆನ್ನೆಗಳಾಗಲಿ ಅವರ ಎದೆಗಳಾಗಲಿ ಆತಂಕದಲ್ಲಿ, ಭಯದಲ್ಲಿ, ನಮ್ಮ ಗುರುಗಳಿಗೆ ಏನಾಗ್ತಿದೆ ಅನ್ನೋ ಒಂದು ಭಯದಲ್ಲೇ ಮುಳುಗೋಗ್ಬಿಡ್ತಾರೆ. ಇಷ್ಟೀವರೆಗೂ ನಮ್ಮನ್ನು ಹೇಗೆ ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ವಿಚಾರವಂತಿಕೆಯಿಂದ ನಮ್ಮನ್ನು ನೋಡ್ಕೊಂಡಿರ್ತಕ್ಕಂತಹ ಗುರು ಇವತ್ತು ತನ್ನ ಅಂತ್ಯವನ್ನು ಕಾಣ್ತಾ ಇದ್ದಾನೆ ಅಂತ ಹೇಳಿದಾಗ ಯಾವ ಶಿಷ್ಯನಿಗೆ ತಾನೇ ಅದನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ? ಆ ರೀತಿಯ ಸಂದರ್ಭವನ್ನು ಇಲ್ಲಿರ್ತಕ್ಕಂಥ ಒಂದಷ್ಟು ಜನ ನೋಡ್ತಾರೆ. ಅದು ಆ ಒಂದು ಜನರು ಹೇಗೆ ಅದಕ್ಕೆ ಸಾಕ್ಷಿ ಆಗ್ತಾರೋ ಹಾಗೆ ಅಲ್ಲಿರ್ತಕ್ಕಂಥ ಜೈಲರಾಗಲಿ, ಅಲ್ಲಿರ್ತಕ್ಕಂಥ ಸರಳುಗಳಾಗಲಿ, ಅಲ್ಲಿರ್ತಕ್ಕಂಥ ಆ ಬಾಗಿಲಾಗಲಿ ಎಲ್ಲವೂ ಕೂಡ ಅದಕ್ಕೆ ನೋಡ್ತಾ ಹೋಗ್ತವೆ. ನೆಕ್ಸ್ಟ್ ಪ್ಯಾರ. ಹೋ ಎಂದು ತೋಳೆತ್ತಿ ಪರಿವಾರ ಅತ್ತರು ಮಿಡುಕುವ ಮಿಡತೆಯ ಅಂತತ್ತ ಪ್ಲೇಟೋ ಅಳಲಿನಲ್ಲಿ ಅದ್ದಿ ಓದನು ಅಪಲೋಡೋರಸ ಮರುಕುಗಳ ಮಡುವಾಗಿ ನಿಂತ ಕ್ರೀಟೋ. ಅಲ್ಲಿದ್ದ ಶಿಷ್ಯವೃಂದರೆಲ್ಲರೂ ಕೂಡ ತಮ್ಮ ಗುರುವಿನ ಸ್ಥಿತಿಯನ್ನು ನೋಡಿ ಎಲ್ಲರೂ ನೋವಿನಲ್ಲಿ ಅಳ್ತಾ ಹೋಗ್ತಿದ್ದಾರೆ, ನಡುಗ್ತಾ ಇದ್ದಾರೆ. ಮಿಡತೆಯಂತೆ ಪ್ಲೀಟೋ ಅಳ್ತಾ ಹೋಗ್ತೀಯನ. ತನ್ನ ನೋವಿನಿಂದ ಉಂಟಾದ ಅಳುವಿನಲ್ಲಿ ಮುಳುಗು ಹೋಗ್ತಾನೆ ಅಪಲೋಡೋರಸ್. ಅಷ್ಟೊಂದು ನೋವಲ್ಲಿ ಅವನು ಒದ್ದಾಡ್ತಾ ಹೋಗ್ತಾ ಇದ್ದಾನೆ. ಯಾಕೆ ಅಂದರೆ ಸಾಕ್ರೆಟೀಸನಿಗೆ ಸ್ವಲ್ಪ ಅತಿಯಾಗಿ ಆಪ್ತನಾಗಿರ್ತಕ್ಕಂಥವನು ಯಾರು ಅಂತ ಹೇಳಿದ್ರೆ ಅಪಲೋಡೋರಸ್. ಅವನು ಸ್ವಲ್ಪ ಗುರುವಿನ ಆಪ್ತನಾಗಿರೋದ್ರಿಂದ ಅವನಿಗೆ ಆ ನೋವು ಅನ್ನೋದು ಜಾಸ್ತಿ ಮರುಕಳ್ತಾ ಹೋಗ್ತಾ ಇದೆ. ನೋವಾಗಲಿ ದುಃಖದಲ್ಲೇ ಕ್ರೀಟೋ ಅದೆಲ್ಲವನ್ನು ನೋಡ್ತಾ ನಿಂತ್ಕೊಳ್ತಾ ಹೋಗ್ತಾನೆ. ಪ್ಲೇಟೋ ಆಗಲಿ, ಅಪಲೋಡೋರಸ್ ಆಗಲಿ, ಕ್ರೀಟೋ ಆಗಲಿ ಎಲ್ಲರಿಗೂ ಕೂಡ ದುಃಖ ಅನ್ನೋದು ಒತ್ತರಿಸಿ ಬರ್ತಾ ಇದೆ. ಆ ನೋವನ್ನು ಹೆಂಗೆ ತಡ್ಕೊಳಕ್ಕಾಗತ್ತೆ ಅಂತ ಹೇಳಿ ನೋಡ್ತಾ ಹೋಗ್ತಿದ್ದಾರೆ. ಆ ಸಮಯಕ್ಕೆ ಈಗೇಕೆ ಅಳುವಿರಿ ಅಳಿಲ ಸೈರಿಸರೆಂದು ಸಂತೈಸಿ ಸಾಕ್ರೆಟೀಸ ಹೊರಗುತ್ತಿರಲು ಕಲ್ಲಾಗಿಸುತ್ತ ನಂಜು ಕಾಲು ಮೈ ಕೈಗಳನ್ನು ಮೆಲ್ಲಗೆ ಹೃದಯಕ್ಕೆ ಅರಿದು ಬರಲು. ಈ ಸಾಕ್ರೆಟೀಸ್ ಏನು ಮಾಡ್ತಾನೆ, ತನ್ನ ಶಿಷ್ಯವೃಂದರು ಯಾಕೆ ಇಷ್ಟೊಂದು ನೋವಿನಲ್ಲಿದ್ದಾರೆ, ಹೀಗೇಕೆ ಭಯದಲ್ಲಿದ್ದಾರೆ, ಹೀಗೆ ಕಳ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ಅವರನ್ನು ಸಂತೈಸ್ತಾ ಹೋಗ್ತಾನೆ. ಯಾಕೆ ಅಳ್ತೀರಾ, ಸಹಿಸ್ಕೊಳ್ಳಿ ಅಂತ ಹೇಳಿ ಸಂತೈಸ್ತಾನೆ. ಆ ಸಂತೈಸ್ತಾ ಇರಬೇಕಾದಾಗ ಅವನು ಹಾಗೆ ಕೂತ್ಕೊಳ್ತಾ ಇರ್ತಾನೆ, ಹಾಗೆ ಮಲಕ್ಕೊಳ್ತಾ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ ಆ ವಿಷವನ್ನು ಕುಡಿದಿದ್ದಾನಲ್ಲ, ಆ ವಿಷ ಅಂತಕ್ಕಂಥ ದೇಹದ ಎಲ್ಲ ಭಾಗಕ್ಕೂ ತನ್ನ ನಂಜನ್ನು ಪಸರಿಸ್ತಾ ಹೋಗ್ತಾ ಇದೆ. ಕಾಲುಗಳಾಗಲಿ ಕೈಗಳಾಗಲಿ ಎಲ್ಲವೂ ಕೂಡ ಮರಗಟ್ಟೋ ರೀತಿನಲ್ಲಾಗ್ತಿದೆ. ಮರಗಟ್ಟೋ ರೀತಿನಲ್ಲಿ ಆಗ್ತಾ ಇರೋದ್ರಿಂದ ಅವ್ನು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಅವ್ನು ಕೂತ್ಕೊಳ್ತೀಯಾನೆ. ಕೂತ್ಕೊಂಡಿದ್ದ ತಕ್ಷಣ ಅವನಿಗೆ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಹಾಗೆ ಅವನು ಮಲ್ಕೊಳ್ಳೋದಕ್ಕೂ ಮುಂದಾಗ್ತಾ ಹೋಗ್ತಾನೆ. ಆ ಮಲ್ಕೊಂಡಿದ್ದ ತಕ್ಷಣ ಅವನೇನು ಮಾಡ್ತಾನೆ, ತನ್ನ ಹೃದಯದ ಮೇಲೆ ಅಂದರೆ ಎದೆಯ ಮೇಲೆ 2 ಕೈಗಳನ್ನು ಇಟ್ಕೊಂಡು ಮುಖದ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಹಾಗೆ ಹೊರ್ಕೊಳ್ತಾನೆ. ಹೊರ್ಕೊಂಡ ನಂತರ ಮುಖ ಮುಚ್ಚಿಕೊಂಡ ಬಟ್ಟೆಯ ತೆರೆದು ಏನೋ ತಟ್ಟನೆ ನೆನಪಾಗಿ ಕ್ರೀಟೋಗೆಂದ, ನೆರೆಮನೆ ಅಸ್ಕ್ಲೀಪಿಯಸ್ ನಿನಗೆ ಗೊತ್ತಲ್ಲ, ನಾನು ಅವಿಗೆ ಕೊಡಬೇಕು ಒಂದು ಹುಂಜ. ಇನ್ನೇನು ಸಾವು ಅನ್ನೋದು ಹತ್ರಕ್ಕೆ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಇನ್ನೊಬ್ರದ್ದು ಯಾರ್ದೋ ಒಂದು ಋಣವನ್ನು ಉಳಿಸ್ಕೊಂಡ್ಬಿಟ್ಟಿದ್ದೀನಲ್ಲಪ್ಪ ಅಂತ ಹೇಳಿ ಅವ್ನಿಗೆ ನೆನಪಾಗ್ಬಿಡತ್ತೆ. ಆ ನೆನಪಾಗಿದ ತಕ್ಷಣ ತನ್ನ ಮುಖದ ಮೇಲೆ ಹಾಕ್ಕೊಂಡಿರ್ತಕ್ಕಂಥ ಆ ಬಟ್ಟೆಯನ್ನು ತೆಗೆದುಬಿಟ್ಟು ಕ್ರೀಟೋನ ಕರೀತಾನೆ. ನೋಡಪ್ಪ, ನಮ್ಮ ಪಕ್ಕದ ಮನೆ ಇದೆಯಲ್ಲ ಅಸ್ಕ್ಲೀಪಿಯಸ್, ನಿನಗೆ ಗೊತ್ತಲ್ಲ, ಅವನಿಗೆ ನಾನು ಒಂದು ಹುಂಜವನ್ನು ಕೊಡಬೇಕು, ಅವನ ಹತ್ರ ಒಂದು ಇಸ್ಕೊಂಡ್ಬಿಟ್ಟಿದ್ದೆ. ಅದನ್ನು ಹೇಗಾದರೂ ಮಾಡಿ ನಿನ್ನ ಕೈಲಿ ಕೊಡೋಕ್ಕಾಗತ್ತಾ? ಯಾರು ತಾನೇ ಹೇಳ್ತಾರೆ ತನ್ನ ಸಾವು ಅನ್ನೋದು ಕೊನೆಗೆ ಬರ್ತಾ ಇದೆ, ಅಂಥ ಟೈಮಲ್ಲಿ ಇನ್ನೊಬ್ಬನ ಋಣವನ್ನು ನಾನು ತೀರಿಸಬೇಕು ಅಂತ ಯಾವನು ಅಂದ್ಕೊಳ್ತಾನೆ? ಯಾವನು ಅಂದ್ಕೊಳ್ಳಲ್ಲ. ಯಾರು ಆ ಥರ ಅಂದ್ಕೊಳ್ತಾರೆ ಅಂತ ಹೇಳಿದ್ರೆ ಸತ್ಯದ ಪರವಾಗಿ ಯಾವಾಗಲೂ ನಿಂತಿರ್ತಾರೆ, ಅಥವಾ ಸಮಾಜದಲ್ಲಿ ಕಳಕಳಿಯನ್ನು ಯಾವನು ಇಟ್ಕೊಂಡಿರ್ತಾನೋ ಅವನಿಗೆ ಮಾತ್ರ ಅದೆಲ್ಲವೂ ಕೂಡ ಸಾಧ್ಯ ಆಗುವಂಥದ್ದು. ಹಾಗೆ ಅವನು ತನ್ನ ಮನೆಯ ಪಕ್ಕದ ವ್ಯಕ್ತಿಗೆ ನೀನು ಇದನ್ನು ಕೊಡೋದಕ್ಕಾಗತ್ತಾ ಅಂಥೇಳಿ ಕೇಳ್ಕೊಳ್ತಾನೆ. ಕೊಟ್ಟು ಬಿಡು ಎನ್ನುವಾಗಲೇ ಉಸಿರು ಕಟ್ಟಿತು, ಹಿಂದೇ ತೀರಿಸುವೆ ಆ ಋಣವನು ಎಂದು ಕ್ರೀಟೋ ಉತ್ತರಿಸಿದ. ಆ ದಿನವೇ ಮುಟ್ಟಿಸಿದ ಸಂತೆಯಲ್ಲಿ ಹುಂಜವ ಕೊಂಡು ತಂದು ಹೇಳ್ದ. ಸಾಕ್ರೆಟಿಸ್, ಇದೇನು ಸಾಯ್ತಾ ಇದ್ದೀನಪ್ಪ, ಈ ಟೈಮಲ್ಲಿ ಈ ಋಣ ನೀನು ತೀರಿಸ್ಬಿಡೋ ಅಂತ ಹೇಳ್ಬಿಟ್ಟು ಅವನು ಕೇಳ್ತಾನೆ. ಆ ಟೈಮಲ್ಲಿ ಹೇಳ್ತಾ ಇರೋ ಸಂದರ್ಭದಲ್ಲಿ ಅವನು ಉಸಿರು ಅನ್ನೋದು ನಿಲ್ತಾ ಹೋಗ್ತಾ ಇದೆ. ಆ ತಕ್ಷಣಕ್ಕೆ ಕ್ರೀಟೋ ಹೇಳ್ತಾನೆ, ಆಯಿತು, ನಿಮ್ಮ ಋಣ ಏನಿದೆಯಲ್ಲ ಅದನ್ನು ಇವತ್ತೇ ನಾನು ತೀರಿಸ್ಬಿಡ್ತೀನಿ. ಆ ಊರಲ್ಲಿ ಸಂತೆ ನಡೀತಿದ್ದೇನೋ, ಹೋಗಿ ಆ ಸಂತೆಯಲ್ಲಿ ಒಂದು ಹುಂಜವನ್ನು ತೆಗೆದುಕೊಂಬಂದ್ಬಿಟ್ಟು ಅಸ್ಕ್ಲೀಪಿಯಸ್ಗೆ ಕೊಡ್ತಾನೆ. ತನ್ನ ಗುರುವಿನ ಒಂದು ಋಣವನ್ನು ತೀರಿಸ್ತೆ ಅಂತ ಹೇಳಿ ಒಂದು ನೆಮ್ಮದಿ ಅವನಲ್ಲಿ ಬರುತ್ತೆ. ಅಂದರೆ ತಾನು ಏನು ಮಾಡಬೇಕಾಗಿತ್ತೋ ಅದನ್ನು ತಾನು ಉಳಿವಿನಲ್ಲಿದ್ದಾಗಲೇ ಮಾಡಬೇಕು ಅಂತ ಹೇಳಿ ಬದುಕಿರ್ತಕ್ಕಂಥವನು ಸಾಕ್ರೆಟಿಸ್. ಸೊ ಆ ಒಂದು ಹಂತವನ್ನು ನಾವು ಈ ಒಂದು ಪದ್ಯದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಲಾಸ್ಟ್ ಪ್ಯಾರ,
ಮರುದಿನ ಸೂತಕದ ಮೌನದಲ್ಲಿ ಎಚ್ಚೆತ್ತ ಅಥೆನ್ಸದಲ್ಲಿ ಸೂರ್ಯನೇ ಮೂಡಲಿಲ್ಲ. ಸಾಕ್ರಟೀಸ ತೀರಿಸಿದ ಋಣದ ಆ ಹುಂಜವು ಏನೇನು ಮಾಡಿದರೂ ಕೂಗಲಿಲ್ಲ. ಅಥೆನ್ಸ್ ಅನ್ನೋ ಒಂದು ಮಹಾನಗರದಲ್ಲಿ ಜ್ಞಾನ ಅಂತಕ್ಕಂಥದ್ದು ಹಳದೋಯ್ತು, ಅಜ್ಞಾನ ಅನ್ನೋದು ಎಚ್ಚೆತ್ಕೊಂಡ್ಬಿಡ್ತು. ಸೂರ್ಯನೇ ಮೂಡಲಿಲ್ಲ ಅಂದರೆ ಆ ಅಜ್ಞಾನದಲ್ಲಿ ಮುಳುಗೋಗಿದೆ. ಸೂರ್ಯ ಹುಟ್ಟುತ್ತಾ ಇದ್ದಾನೆ. ಸೂರ್ಯ ಇನ್ ದ ಸೆನ್ಸ್ ಏನನ್ನು ಸಿಂಬಲೈಸ್ ಮಾಡುತ್ತೆ ಅದು ಅಂತ ಹೇಳಿದ್ರೆ ನಾಲೆಡ್ಜನ್ನು ಸಿಂಬಲೈಸ್ ಮಾಡುತ್ತೆ, ಜ್ಞಾನವನ್ನು. ಆ ಜ್ಞಾನನೇ ಮೂಡಕ್ಕಾಗ್ತಾ ಇಲ್ವಲ್ಲ. ಆ ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಹುಂಜ ಸಂತೆಯಿಂದ ತೆಗೆದುಕೊಂಡ್ಬಂದಿರೋದು, ಆ ಹುಂಜನೂ ಕೂಡ ಕೂಗ್ತಾ ಇಲ್ವಲ್ಲ. ಅಜ್ಞಾನ, ಅಂಧಕಾರ ಅಂತಕ್ಕಂಥದ್ದು ಈ ಒಂದು ಅಥೆನ್ಸಲ್ಲಿ ಎಲ್ಲ ಕಡೆ ಸೇರ್ಕೊಂಡ್ಬಿಟ್ಟಿದೆ. ಅದ್ರ ಮುಂದೆ ನಾನು ಕೂಗಕ್ಕಾಗತ್ತಾ ಅಂತ ಹೇಳಿಬಿಟ್ಟು ಆ ಹುಂಜವೂ ಕೂಡ ಕೂಗಕ್ಕಾಗ್ತಾ ಇಲ್ಲ. ಎಲ್ಲರೂ ಬಂದು ಆ ಹುಂಜವನ್ನು ಎದುಳಿಸ್ಬೇಕು, ಕೂಗಿಸ್ಬೇಕು ಅಂತ ಹೇಳಿ ಏನೇನೋ ಮಾಡ್ತಿದ್ದಾರೆ, ಆ ಹುಂಜ ಕೂಡ ಕೂಗ್ತಾನೇ ಇಲ್ಲ. ಹೇಗೆ ಅಥೆನ್ಸ್ನ ಮಹಾನಗರದ ಒಳಗಡೆ ವಿಚಾರಗಳನ್ನು ವೈಚಾರಿಕ ನೆಲೆಗಟ್ಟಿನಲ್ಲಿ ನೋಡಬೇಕು ಅಂಥೇಳಿ ಎಲ್ಲರಿಗೂ ತೋರಿಸ್ಕೊಟ್ಟಿರ್ತಕ್ಕಂತಹ ವ್ಯಕ್ತಿ ಸಾಕ್ರಟಿಸ್, ಅವನನ್ನು ಹೇಗೆ ಹ್ಯಾಮ್ಲಾಕ್ ಅಂತಕ್ಕಂಥ ಒಂದು ವಿಷವನ್ನು ಕುಡಿಸೋದ್ರ ಮೂಲಕವಾಗಿ ಸಾಯಿಸಿದ್ರೋ, ಅವತ್ತಿನಿಂದ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಜ್ಞಾನ ಅನ್ನೋದು ಅಳೆದೋಗೋದ್ರ ಮೂಲಕವಾಗಿ ಅಜ್ಞಾನ ಅನ್ನೋದು ಬೆಳೀತಾ ಹೋಯಿತು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಪದ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.